ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದೀಗ ನ್ಯಾಯವಿವರಣ. ಚೇತನಾಚೇತನ ಜಗನ್ನಿಯಂತ್ರೇ ಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ನೆಕ್ಸ್ಟ್ ಆಯ್ತಾ. ಈಗ ಮೊದಲನೇದು ಅಥಾತೋ ಅದು ಅದೇನಂತ ಅಧಿಕರಣ. ಮತ್ತೆ ನ್ಯಾಯ ವಿವರಣ. ನ್ಯಾಯ ಶಬ್ದಕ್ಕೆ ಏನರ್ಥ? ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ, ಎರಡು ನ್ಯಾಯ. ಅದರಲ್ಲಿ ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ ಅಂದರೆ ಏನು? ಪೂರ್ವಪಕ್ಷವನ್ನು ಯಾವ ಬೇಸಿಸ್ ಮೇಲೆ ಮಾಡ್ತಾನಲ್ಲ ಅದು ಪೂರ್ವಪಕ್ಷ ನ್ಯಾಯ. ದೇವರಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಅವನ ವಾದ. ಅದು ನ್ಯಾಯ. ಅದು ಉತ್ತರ. ಕಣ್ಣಿಗೆ ಇರೋದು ಪ್ರಮಾಣ ಬೇಕೇ ಹೊರತು ಕಣ್ಣಿಗೆ ಕಂಡು ಮಾತ್ರ ಇರಬೇಕು ಅಂತಿಲ್ಲ. ಅದು ಉತ್ತರ. ಇದಕ್ಕೆ ಪ್ರಮಾಣ ಆಗಮ ಇದೆ. ಪ್ರತ್ಯಕ್ಷ ಇದಕ್ಕೆ ಅದಕ್ಕೆ ಆಗಮ ಅದಿದೆ, ಓದೋಯ್ತು ಅಲ್ಲಿಗೆ. ಆ ರೀತಿ ಕೊಡೋದು ಉತ್ತರ. ಅದು ಸಿದ್ಧಾಂತ ನ್ಯಾಯ, ಪೂರ್ವಪಕ್ಷ ನ್ಯಾಯ. ಇಲ್ಲಿ ಹೇಳಬೇಕಾದ್ರೆ ಪೂರ್ವಪಕ್ಷ ಆರ್ಗ್ಯುಮೆಂಟ್ ಏನು, ಅವನ ಆರ್ಗ್ಯುಮೆಂಟ್ ಏನು ಅಂತ ಕೇಳ್ತಾರಲ್ಲ ಹಾಗೆ. ಅವ್ನು ಬೇಸಿ ನನ್ನ ಮನೆ ಅಂತ ಕೇಳಿದ, 1000 ಹಾಕಿದ್ದು. ಇನ್ನೇನು ಮನೆ ಆಧಾರ ಸೇಲ್ಡಿಟ್ಟು ತೋರಿಸ್ದೆ, ಅದು ಬಿಟ್ಟು ಎಲ್ಲ ಹಾಕಿದ್ದು ಅವನು. ಇವನ ಕರೆಕ್ಟಾಗಿದೆ. ಯಾತಕ್ಕೆ? ಆಗಮ ಇದೆ. ಅವನದೇನಿಲ್ಲ, ಮಾತು ಫ್ರೆಂಡ್ಸ್ ಕರ್ಕೊಂಡ್ಬಂದಿದ್ದಾರೆ, ಹೊರ ಕೂಗೋ ಗುಡ್ ಬೇರೆ ಇದೆ, ಯಾವುದು ಕೌಂಟ್ ಆಗೋದಿಲ್ಲ. ಅದು ಮುಗೀತು. ಮುಂದೇನೀಗ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ನಜೀವ ಏವ ಅಯಂ ಬ್ರಹ್ಮಶಬ್ದ. ಅದೆಲ್ಲ ಆಗಿತ್ತು. ನಚ ರುದ್ರಾದೌ ಸಮಮೇತಲ್ಲಕ್ಷಣಂ ಶಾಸ್ತ್ರೈಕ ಸಮಧಿಗಮ್ಯತ್ವಾತ್ ಕಾರಣತ್ವಸ್ಯ. ಈಗ ರುದ್ರಾದಿಗಳಲ್ಲೂ ಕೂಡ ಇದೆ. ಏನಿದೆ? ಜಗಜ್ಜನ್ ಮೊದಲೇನು ಹೇಳಿದರು? ಬ್ರಹ್ಮ ಜಿಜ್ಞಾಸ ಆಯಿತು. ಎರಡನೇದೇನು ಹೇಳಿದರು? ಜನ್ಮಾದ್ಯಸಿ ಅಂತ ಹೇಳಿದರು. ಈಗೇನು ಬಂತು? ಶಾಸ್ತ್ರ ಯೋನಿತ್ವ ಅಂತ ಹೇಳ್ಬೇಕೀಗ. ಅದಕ್ಕೆ ಹೇಳ್ತಾರೆ ಬೇರೆಯವ್ರಿಗೆ ಕಾಣಿಸುತ್ತಲ್ಲ, ಏಕೋ ರುದ್ರೋಣ ಅಂತಿರ್ತಿ ಯಾವ್ರಿಗೂ ಇದೆಯಲ್ಲ. ಎಷ್ಟೋ ಇದರಲ್ಲಿ ಪಾಶುಪತ್ರ ಮತನೇ ಇದೆಯಲ್ಲ. ಆದ್ದರಿಂದ ಅವರು ಕೂಡ ಏನಾಗ್ಬೋದು? ಈಗ ಶಾಸ್ತ್ರ ಯೋನಿಯೂ ಆಗ್ಬೋದು, ಶಾಸ್ತ್ರದ ಪ್ರತಿಪಾದ್ಯರೂ ಆಗಬಹುದು, ಜಗಜ್ಜನ್ಮಾದಿ ಕಾರಣರೂ ಆಗಬಹುದು, ಬ್ರಹ್ಮಶಬ್ದರ ವಾಚ್ಯರೂ ಆಗಬಹುದು, ವಿಜಿಜ್ಞಾಸರು ಆಗ್ಬೋದು. ಅಂತ ಅದಲ್ಲ, ತತ್ವ ಸಮನ್ವಯ ಮಾಡಬೇಕಲ್ಲ. ಅಂದರೆ ಏಕೋ ನಾರಾಯಣಾಸೀತ್ ಒಂದು ವಾಕ್ಯ ಇದೆ, ಏಕೋ ರುದ್ರೋ ನದ್ವಿತೀಯ ವಾಕ್ಯ ಇದೆ. ಎರಡಕ್ಕೇನು ಕಾಣುತ್ತೆ ನಮಗೆ? ಎರಡು ವೇದನೆ ಏನು ಹೇಳ್ತಾ ಇದೆ? ಯಾವ ವೇದವನ್ನು ಉಲ್ಲೇಖ ಮಾಡಿ ನಾರಾಯಣ ಸರ್ವೋತ್ತಮ ಅಂತ ಹೇಳ್ತೀರೋ ಅದೇ ವೇದವೇ ಏಕೋ ರುದ್ರ ಅಂತ ಹೇಳ್ತಾ ಇದೆ. ನದ್ವಿತೀಯಾಯತಸ್ಥೆ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ನಮ್ಮದು ವೈದಿಕ ಮತವೇ ಅಂತ ಹೇಳಕ್ಕೆ ಹೇಳ್ತಾರ. ಸ್ವಲ್ಪ ಯೋಚನೆ ಮಾಡು, ಅರ್ಥ ಆಗುತ್ತೆ. ಅಲ್ಲಿ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಜ ಶಂಕರ ಇದೆ. ಇಲ್ಲಿ ಏಕೋ ರುದ್ರೋ ನದ್ವಿತೀಯಾಯತ ಬಂದಿಲ್ಲ. ಅದು ಅಂದರೆ ಎಲ್ಲೂ ಕೂಡ ಬೇರೆ ದೇವತೆಗಳಿದ್ದಾರೆ ಅಂತ ಹೇಳೋ ಮುಂದಿನ ಮಾತಿನಲ್ಲಿ ನಾರಾಯಣ ಇರಲಿಲ್ಲ ಅಂತ ಇರೋದಿಲ್ಲ. ಇಲ್ಲೇನಾಗಿದೆ? ಏಕೋ ಅಷ್ಟೇ ಹೇಳಿ ಉಳಿದವ್ರು ಇಲ್ಲ ಅಂತ ಹೇಳ್ಬಿಟ್ಟಿಲ್ಲ. ಆದ್ದರಿಂದ ರುದ್ರ ಶಬ್ದ ಬೇಗದ ಸುಳ್ಳು ಹೇಳೋದಿಲ್ಲ. ರುದ್ರ ಅಂದರೆ ಯಾರೀಗ? ನಾರಾಯಣನ ಸರ್ವಶಬ್ದ ವಾಚ್ಯ. ಅದಕ್ಕೆ ರುದ್ರೋ ಬಹುಶಿರ ಬೊಬ್ರು. ಅದು ಇದೆಲ್ಲ ಏನು ತೀರ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋ ಸಂಗತಿಗಳು. ಇದು ಭಾಳ ಓದಿರಬೇಕಾಗಿಲ್ಲ, ಎಷ್ಟು ಗೊತ್ತಿದ್ರೆ ಸಾಕು. ಡಾಕ್ಯುಮೆಂಟ್ ಇಷ್ಟಿದೆ ಸಾಕು. ಅದಕ್ಕೆ ಬರೀ ಮಾಡೋದು ಅದೇ ತತ್ವ ಸಮನ್ವಯ. ಸರಿಯಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಬರೀ ಓದೋದು ಬೇರೆ, ಸರಿಯಾಗಿ ಓದಿದೆಯಾ ಅಂತ ಕೇಳ್ತಾರೆ. ಓದ್ಬೇಕಾದ್ರೂ ಕೂಡ ಏನು ಹೇಳ್ತಾರೆ? ಸರಿಯಾಗಿ ಓದಿದೆಯಾ. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಕುಡ್ದಾಡ್ಬಿಟ್ಟು ಸರಿಯಾಗಿ ನೋಡೋದು. ಟೆಂಪರರಿ ಬೇಸಿಸ್ ಹಾಕಿದ ಕತೆ ಮುಗೀತು, ಅರ್ಧ ಹೋಯ್ತು, ಆಯ್ತು. ಪರ್ಮನೆಂಟ್ ಅದು ಭಾರಿ ಖುಷಿಪಟ್ಟ. ಸ್ವಲ್ಪ ಯೋಚನೆ ಮಾಡಬೇಕದು. ಟ್ರಾನ್ಸ್ಫರ್ಡ್ ಅಂತ ಕೊಟ್ಟರು, ಆನ್ ಪ್ರಮೋಷನ್ ಅಂತ ಖುಷಿ ಆಯಿತು. ಮತ್ತೆ ಬರೀ ಟ್ರಾನ್ಸ್ಫರ್ ಅಯ್ಯೋ ಇಲ್ಲಿ ಹೋಗ್ಬೇಕು ಹೋಗ್ಬಾರ್ದು, ಈಗ ಅಧಿಕಾರ ಸಿಕ್ತು. ಅದು ಸರಿಯಾಗಿ ಓದೋದೇ ನಮ್ಮ ಲೌಕಿಕ ವಿದ್ಯೆಯಲ್ಲೇ ಬರೋದಿಲ್ಲ. ಏನು ಅಧ್ಯಾತ್ಮ ಏನು ಓದ್ತಾರೆ? ಶಾಸ್ತ್ರೈಕ ಸಮಧಿಗಮ್ಯತ್ವಾತ್ ಕಾರಣಸ್ಯ. ಅದಕ್ಕೆ ಶಾಸ್ತ್ರನೇ ಓದಬೇಕು. ಶಾಸ್ತ್ರ ಮಾತ್ರ ಏನು ಹೇಳ್ತಾ ಇದೆ? ಈಗ ಪ್ರಮಾಣ ಅಂದರೆ ಏನೀಗ? ನಿಮ್ಮ ಮನೆಗೆ ನಿಮ್ಮದು ಅಂತ ಹೇಳಿ ಪ್ರಮಾಣ ಏನು ಕೊಡಬೇಕು? ಯಾವ ಅವ್ರ ಫೋನು ಇವ್ರ ಫೋನು ಚೀಪಿ ಯಾವುದು ಕೌಂಟ್ ಆಗಲ್ಲ. ಏನು ತೋರಿಸ್ಬೇಕಲ್ಲಿ? ಸೇಲ್ಡ್ ಒಂದೇ ಪ್ರಮಾಣ. ಅದಿಲ್ಲದೆ ಹೋದ್ರೆ ಪ್ರಮಾಣ ಅಲ್ಲ. ಇದು ಶಾಸ್ತ್ರ ಒಂದೇ ಪ್ರಮಾಣ. ದೇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ತಗೋಬೇಕು? ಯಾವಾಗಲೂ ಕೂಗೋದು ಕಿರ್ತಿ ಎಲ್ಲ ಉಳಿದವ್ರಿಗೆ ಯಾಕೆ ಹೇಳಬಾರ್ದು ಅಂತಾರಂದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಲಕ್ಷಾಂತರ ಯೂನಿಟ್ ಪಾರ್ಟಿ ಕಟ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಅದಲ್ಲ. 1000 ಜನ ಬಂದರೂ ಕೂಡ ಜಡ್ಜ್ಮೆಂಟ್ ಬರೋದು ಸೇಲ್ಡಿ ನೋಡ್ಕೊಡ್ತಾ ಇರೋದು ಯಾರ ಮಾತು ಕೇಳೋದಿಲ್ಲ. ಅದಕ್ಕೆ ಜಡ್ಜ್ ಯಾಕೆ ಹೇಳ್ತಾರೆ? ಗೌರ್ಮೆಂಟ್ ಹಿಂದಿದೆ ಬ್ಯಾಕಿಂಗ್ ಅತ್ತಿಗೆ. ಅದು ಒಬ್ಬನ ಹೇಳ್ಬೋದು, ಇವರು 1,00,000 ಜನ ಇರಬಹುದು. ಒಬ್ಬನ ಹಿಂದೆ ಯಾರಿದ್ದಾರೆ? ಸರ್ಕಾರ ಇದೆ. ಇವರಿಂದ ಯಾರೂ ಇಲ್ಲ. ಎಷ್ಟು ಜನ ಸೇರಿದ್ರು ಮೈನಸ್ ಸರ್ಕಾರ ಕ್ವಾಲಿಟಿ ಬರೋದಿಲ್ಲ. ಆದ್ದರಿಂದ ಅಲ್ಟಿಮೇಟ್ ಶಾಸ್ತ್ರ ಹಾಗಿರಬೇಕು. ಕಂಡದ್ದು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಪ್ರಮಾಣ ಅಂತ ಹೇಳ್ಕೊಂಡು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾರೆ. ಪ್ರಮಾಣನ ಡಾಕ್ಯುಮೆಂಟ್ಗಳೇ ಅಲ್ಲವು. ಇಷ್ಟಪ್ಪ ಇರ್ಬೋದು, ಏನೂ ಉಪಯೋಗ ಇಲ್ಲ. ಇದು ಒಂದು ಸಾಕು ಪ್ರೂವ್ ಮಾಡೋದಕ್ಕೆ. ಆ ರೀತಿಯಲ್ಲಿ ಅದು ಬಂದ ಮೇಲೆ ಸಮನ್ವಯ ಮಾಡಿ ಅದು ಅಲ್ಲಿಗೆ ನಾಳೆ ದಿವಸ ಬಂದಿದೆ.